ಮಕ್ಕಳನ್ನು ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಬೆಳೆಸಿ ದೇಶದ ಉತ್ತಮ ನಾಗರಿಕರನ್ನಾಗಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು. ಪಟ್ಟಣದ ಲೆಕ್ಚರ್ ಕಾಲೋನಿಯ ಖಡಕೇಶ್ವರ್ ಪ್ರೌಢಶಾಲೆಯಲ್ಲಿ ಆಯೋಜಿಸಿದಂತ ಅಂತರ ಶಾಲಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ದೇಶದ ಭವಿಷ್ಯ ಆಗಿರುವ ಮಕ್ಕಳಲ್ಲಿ ಅದ್ಭುತ ಶಕ್ತಿ ಅಡಗಿರುತ್ತದೆ, ಅದನ್ನು ಗುರುತಿಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಅಷ್ಟೆಲ್ಲ ವಿದ್ಯಾರ್ಥಿಗಳು ಶರೀರ, ಮನಸ್ಸು ಮತ್ತು ಆತ್ಮವನ್ನ ಶುದ್ಧವಾಗಿರಿಸಿಕೊಂಡ್ರೆ ಬದುಕು ಸುಂದರವಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗ್ತದೆ. ಇನ್ನು ಓದಿನ ಜೊತೆಗೆ ಒಂದಿಷ್ಟು ಸಮಯ ಪೂಜೆ, ಜಪ, ಧ್ಯಾನಕ್ಕೆ ಮೀಸಲಿಡಿರುವುದರಿಂದ ದೈವಿ ಶಕ್ತಿ ಕೂಡ ಹೆಚ್ಚಾಗ್ತದೆ ಎಂದು ತಿಳಿಸಿದರು. ಇನ್ನು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ದಡ್ಡರಾಗಿರುವುದಿಲ್ಲ. ಶಿಕ್ಷಕರಾದರೂ ಅವರಲ್ಲಿನ ಪ್ರತಿಭೆಯನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಜೆ ಹಳ್ಳದ್ ಮಾತನಾಡಿ, ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ರಸಪ್ರಶ್ನೆ ಸ್ಪರ್ಧೆ ಅತ್ಯಂತ ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ಸ್ಮಾರ್ಟ್ ವರ್ಕ್ ಮೂಲಕ ಕಲಿಕೆ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು, ವಿದ್ಯಾರ್ಥಿಗಳು ಮೊಬೈಲ್, ಟಿವಿ ನೋಡುವುದನ್ನು ಕಡಿಮೆ ಮಾಡಿ ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡಿ ಪರೀಕ್ಷೆಯನ್ನ ಭಯಮುಕ್ತರಾಗಿ ಎದುರಿಸಿ ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಬೇಕು ಎಂದು ತಿಳಿಸಿದರು. ಅವರು ಇಲ್ಲ ಹಿಂಗೊಂದು ಕಾರ್ಯಕ್ರಮದ ನೀವು ಬರಬೇಕು ಅಂದಾಗ ಆಯ್ತು ಬರ್ತೀನಿ. ಸಬ್ಜೆಕ್ಟಿಗೆ ಎಷ್ಟು ದಿನ ಉಳಿತು, ಎಷ್ಟು ಅವರ್ಸ್ ಉಳಿತು ಅನ್ನುವಂಥದ್ದು ನಾ ಹೇಳಿದಲ್ಲ. ಹಾರ್ಡ್ ವರ್ಕ್ ಮಾಡಲು ನಡೆಯಲ್ಲ. ನಮ್ಮ ಟೈಮಿಗೆ ನಡೀತಿತ್ತು ಹಾರ್ಡ್ ವರ್ಕ್. ಈಗ ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗ್ತದೆ. ಸ್ಮಾರ್ಟ್ ವರ್ಕ್ ನನ್ನ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ಎಕ್ಸರ್ಸೈಸ್ ಬುಕ್ ಕೊಟ್ಟು ರೈಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಲಿಕ್ಕತ್ತಿದ್ದೆವು. ಕೇವಲ ಮನೆ ಬರಂತೇವಲ್ಲ, ಅದು ಓನ್ಲಿ 2%. ಮತ್ತೆ ಇನ್ನ ದೊಡ್ಡವ್ರು ಹೇಳ್ತಾರಲ್ಲ, ನಿಮ್ ಮನಸ್ಸು ಚಲೋ ಇರಬೇಕು, ಚಲೋದಾಗ್ತದ ಅಂತ. ಇಂಗ್ಲಿಷ್ನಾಗ ಒಂದು ವರ್ಡ್ ಅದ, ಆಟಿಟ್ಯೂಡ್ ಅಂತ. ATTITUD. ಇದು ಟೋಟಲ್ ಮಾಡಿದ್ರೆ ಎಷ್ಟಾಗ್ತದೆ? ನಿಮ್ಮ ಆಲ್ಫಾಬೆಟ್ ಸಂಖ್ಯೆಯನ್ನು ನೋಡಿದಾಗ 100 ಆಗ್ತದೆ. ನಾನು ಸ್ಮಾರ್ಟ್ ವರ್ಕ್ ಇದೆ, ಇವೆಲ್ಲ ನೋಡಿರೇನು ಏನಾದ್ರು? ಇಂಗ್ಲಿಷ್ ಹೇಳೋರು ಸ್ವಲ್ಪ ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡಿಸ್ಬೇಕು. ಇದಕ್ಕೆ ಕ್ಲರಿಕಲ್ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್ ಇದೆ. ಮಕ್ಕಳಿಗೆ ಕಾಂಪಿಟೇಷನ್, ಬರೀ ಡಾಕ್ಟರ್, ಇಂಜಿನಿಯರ್ ಮಾಡ್ಲಿಕ್ಕತ್ತಿದ್ದೆವು. ನಮ್ಮ ಮಕ್ಕಳು ಎಷ್ಟು ಮಕ್ಕಳು IAS ಆಗ್ಲಿಕತ್ತಾರ. ಎಲ್ಲಿ? ಉತ್ತರ ಭಾರತದವ್ರು ಜಾಸ್ತಿ ಆಗ್ಲಿಕತ್ತಾರ. ನಮ್ಮ ಕರ್ನಾಟಕದ ದಿನೇ ದಿನೇ ಈಗ ಆಗ್ಲಿಕತ್ತಾರ, ಕಡಿಮೆ ಆಗ್ಲಿಕತ್ತಾರ. ಅದಕ್ಕೆ ನಮ್ಮಲ್ಲಿ ಕಾಂಪಿಟೇಷನ್ ಮೈಂಡ್ ಬೆಳೆಸಬೇಕು. ಅದು ಪ್ರೈಮರಿ ಹಂತದಲ್ಲಿ